ಗದಗ್ನಿಂದ ಜಯಶ್ರೀ ಕರೆ ಮಾಡಿದ್ದಾರೆ. ನಮಸ್ತೆ ಜಯಶ್ರೀ ಅವರೇ. ನಮಸ್ತೆ ಮೇಡಮ್. ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ಬಗ್ಗೆನೇ ಕೇಳಬೇಕಿತ್ತು. ಡೇಟ್ ಆಫ್ ಬರ್ತ್ ಹೇಳಿಮ್ಮ. ಡೇಟ್ ಆಫ್ ಬರ್ತ್ ಸರಿಯಾಗಿ ಗೊತ್ತಿಲ್ಲ ಮೇಡಮ್. 1 ರಿಂದ 108 ಒಳಗಡೆ ಒಂದು ಸಂಖ್ಯೆ ಹೇಳಿ. 108 96 96. ಏನು ಕೇಳಬೇಕಿತ್ತು ನಿಮ್ಮ ಬಗ್ಗೆ? ನಾ ಏನ್ ಮಾಡಿದ್ರು ಫಸ್ಟ್ ಆಗ್ತಿಲ್ಲ, ಏನು ಕೆಲಸ. ಓಕೆ, ಅದಕ್ಕೆ ಮಾತಾಡಿ ಶಾಸ್ತ್ರಿಗಳ ಹತ್ರ. ನಮಸ್ಕಾರ. ನಮಸ್ಕಾರ ಗುರುಜಿ. ತಾವು 96 ಹೇಳಿದ್ರಿ. ಶತಭಿಷ ನಕ್ಷತ್ರವನ್ನು ಸೂಚಿಸುತ್ತೆ, ಕುಂಭರಾಶಿಯನ್ನು ಸೂಚಿಸುತ್ತೆ. ರಾಶ್ಯಾಧಿಪತಿ ಶನೈಶ್ಚರ ಚೆನ್ನಾಗಿದ್ದಾನೆ, ಅವನ ಬಲದಿಂದ ಅನುಕೂಲ ಆಗುತ್ತೆ, ನೀವೇನು ಆತಂಕ ಮಾಡ್ಕೋಬೇಡಿ. ಈಗ ಕರ್ಮಾಧಿಪತಿ ಸ್ವಲ್ಪ ಶ್ರೇಷ್ಠದಲ್ಲಿದ್ದಾನೆ 6ನೇ ಮನೆಯಲ್ಲಿ, ಹೀಗಾಗಿ ಸ್ವಲ್ಪ ವಿರೋಧಗಳು ತೊಡಕುಗಳು ಇಂಥದ್ದನ್ನು ಸೂಚಿಸ್ತಾ ಇದೆ. ಗೋಚಾರದಲ್ಲಿ ಈ ರೀತಿಯ ಒಂದು ತೊಡಕಿದೆ. ಇದರ ನಿವಾರಣೆಗೆ ತಾವು ಮಾಡಬೇಕಾದ್ದು ಏನಪ್ಪ ಅಂದರೆ, ಹತ್ತಿರದಲ್ಲಿ ಯಾವುದಾದ್ರು ಸುಬ್ರಹ್ಮಣ್ಯ ಸನ್ನಿಧಾನ ಇದ್ದರೆ ಸುಬ್ರಹ್ಮಣ್ಯ ಸ್ವಾಮಿಗೆ ಪ್ರತಿ ಮಂಗಳವಾರ 6 ಬಾಳೆಹಣ್ಣು ತೊಗೊಂಡು ಹೋಗ್ಕೊಡಿ, ಪ್ರತಿ ಮಂಗಳವಾರ. ಹೀಗೆ 11 ಮಂಗಳವಾರ ನೀವು ಪ್ರಯತ್ನ ಮಾಡಿ, ಭಕ್ತಿಯಿಂದ ಶ್ರದ್ಧೆಯಿಂದ ಸುಬ್ರಹ್ಮಣ್ಯ ಪ್ರಾರ್ಥನೆ ಮಾಡಿ. ಖಂಡಿತ ನಿಮಗೆ ಏನು ಸಂಕಲ್ಪ ಇದೆಯೋ ಅದು ಏರ್ಪಾಡಾಗುತ್ತೆ, ಅದು ಅನುಕೂಲ ಆಗುತ್ತೆ. ಒಳ್ಳೆಯದಾಗಲಿ. ಇನ್ನು ಕುಮಾರ್ ಉಡುಪಿಯಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಕುಮಾರ್ ಅವರೇ. ನಮಸ್ತೆ. 1968 ಸರ್, ಇನ್ನೊಂದ್ಸಲ ಹೇಳಿ, ಜೋರಾಗಿ ಹೇಳಿ. 1968 ಬೆಳಿಗ್ಗೆ 9:12. 19/8/68 ಬೆಳಿಗ್ಗೆ 9 ಗಂಟೆ 17 ನಿಮಿಷ. 12 ನಿಮಿಷ. ಹೌದು. ಓಕೆ, ಏನು ಕೇಳಬೇಕಿತ್ತು? ಯಾರ ಬಗ್ಗೆ ಇದು? ನನ್ನ ಬಗ್ಗೆ. ಆರೋಗ್ಯ ಹೇಗಿದೆ ಅಂತ ಮಾತಾಡಿ ಶಾಸ್ತ್ರಿಗಳ ಹತ್ರ. ನಮಸ್ಕಾರ ಕುಮಾರ್ ಅವರೇ. ಹೇಳಿ ಶಾಸ್ತ್ರಿಗೆ. ನಮಸ್ಕಾರ. ಹೇಗಿದ್ದೀರಾ ತಾವು? ಆರೋಗ್ಯ ಸ್ವಲ್ಪ ವ್ಯತ್ಯಾಸ ಆಗಿದೆ. ಹೌದು. ಈಗ ನೋಡಿ, ತಮಗೆ ನಡೀತಾ ಇರತಕ್ಕಂಥದ್ದು ಬುಧ ದಶೆಯಲ್ಲಿ ಕೇತುವಿನ ಭುಕ್ತಿ ನಡೀತಾ ಇದೆ. ಕೇತು ಲಗ್ನದಲ್ಲೇ ಇರುವಾಗ ಸ್ವಲ್ಪ ಆರೋಗ್ಯದಲ್ಲಿ ಏರುಪೇರಾಗುತ್ತೆ. ಪಾಪಗ್ರಹಗಳು ಲಗ್ನದಲ್ಲಿ ಇದ್ದುಬಿಟ್ಟು ಆ ಗ್ರಹಗಳ ಕಾಲವೇ ಬಂದಾಗ ಸ್ವಲ್ಪ ಏರುಪೇರು ಉಂಟಾಗುತ್ತೆ. ಆತಂಕ ಮಾಡ್ಕೋಬೇಡಿ. ಈ ಒಂದು ಸಾಧ್ಯವಾದರೆ ಕೇತುಗ್ರಹ ಶಾಂತಿ ಮಾಡಿಸಿದ್ರೆ ತುಂಬ ಒಳ್ಳೆಯದು. ಹೀಗಾಗಿ ಅದೊಂದು ಪ್ರಯತ್ನ ಮಾಡಿ, ಅದರಿಂದ ತುಂಬ ಅನುಕೂಲ ಆಗುತ್ತೆ. ಆತಂಕ ಮಾಡ್ಕೋಬೇಡಿ. ಕೇತುಗ್ರಹ ಶಾಂತಿ ಜೊತೆಗೊಂದು ಮೃತ್ಯುಂಜಯ ಹವನ ಎರಡು ಮಾಡಿಸಿದ್ರೆ ನಿಮಗೊಂದು ಬಲ ಬರುತ್ತೆ, ದೇಹ ಸ್ಥಿತಿ ಸರಿ ಹೋಗುತ್ತೆ. ಹೀಗಾಗಿ ಇಷ್ಟು ಸಾಕಾಗುತ್ತೆ. ನೀವು ಪ್ರಯತ್ನ ಮಾಡಿ, ಅದು ಬೇಕು, ಅಗತ್ಯ ಇದೆ. ಪ್ರಯತ್ನ ಮಾಡಿದ್ರೆ ಒಳ್ಳೆಯದು, ಮಾಡಿಸಿ, ಒಳ್ಳೆಯದಾಗಲಿ. ಧನ್ಯವಾದಗಳು ನೀವು ಕರೆ ಮಾಡಿದ್ದಕ್ಕೆ. ಇನ್ನು ಕೊನೆಯ 3 ರಾಶಿಗಳ ಬಗ್ಗೆ ಈಗ ತಿಳ್ಕೊಳ್ಳುವಂತಹ ಸಮಯ ಶಾಸ್ತ್ರಿಗಳೇ. ಮಕರ, ಕುಂಭ, ಮೀನ. ಆಯಿತು. ಮಕರ ರಾಶಿಯವರಿಗೆ ಈ ವಾರದ ಆದಿಯಲ್ಲಿ ಹೇಗಿರ್ತದೆ ಅಂದರೆ, ಸಹೋದರಲ್ಲಿ ಸ್ವಲ್ಪ ವೈಷಮ್ಯ, ಗಂಟಲು, ಕಿವಿ ಬಾಧೆ ಬರುತ್ತದೆ, ಸ್ವಲ್ಪ ಭಯದ ವಾತಾವರಣ ಇರ್ತದೆ, ಆತಂಕ ಮಾಡ್ಕೊತೀರಾ. ಸಡನ್ನಾಗಿ ಬರ್ತಕ್ಕಂಥ ಅಚಾನಕ್ಕಾಗಿ ಆಗಂತುಕ ಸಮಸ್ಯೆ ಅಂತಾರಲ್ಲ, ಅಂತಹ ಸಮಸ್ಯೆಗಳಿಗೆ ನೀವು ಹೆದರಿಸೋದು ಕಷ್ಟ, ಹೆದರಿಕೊಳ್ಳೋದು ಆ ಥರದ್ದೆಲ್ಲ ಇದೆ. ವೃತ್ತಿಯಲ್ಲಿ ಮಾತ್ರ ಸ್ವಲ್ಪ ವಿಶೇಷವಾದ ಅನುಕೂಲಗಳು, ಲಾಭಗಳು, ಹೊಸ ಅವಕಾಶಗಳು ಇಂಥದ್ದೆಲ್ಲ ಸಾಧ್ಯತೆ ಖಂಡಿತ ಇದೆ. ಇದು ವಾರದ ಆದಿಯಲ್ಲಿ. ವಾರದ ಅಂತ್ಯ ಭಾಗದಲ್ಲಿ ಗಮನಿಸ್ಕೊಂಡ್ರೆ ನಿಮಗೆ ಮಕರ ರಾಶಿಯವರಿಗೆ ಈ ಮಾಂದಿ ವ್ಯಯಕ್ಕೆ ಬಂದಾಗ ವಿಪರೀತವಾದ ವ್ಯಯ ಉಂಟಾಗುತ್ತೆ ಮತ್ತು ಕಾಲಿನ ಬಾಧೆ ಸೂಚಿಸುತ್ತೆ. ಸ್ತ್ರೀಯರಿಗೆ ಹೆಚ್ಚಿನ ವ್ಯಯ ಕಾಣ್ತಕ್ಕಂತಹ ಸಾಧ್ಯತೆ ಹೆಚ್ಚು. ಹೀಗಾಗಿ ಸ್ವಲ್ಪ ಹಣಕಾಸಿನ ವಿಚಾರದ ಸ್ವಲ್ಪ ಎಚ್ಚರವಾಗಿರಿ. ಕೆಲಸದ ವಿಚಾರದಲ್ಲಿ ಏನೂ ಆತಂಕ ಬೇಡ, ಹೆಚ್ಚಿನ ಅನುಕೂಲಗಳೇ ಇದ್ದಾವೆ. ಸಹಕಾರ ಸಿಗುತ್ತೆ, ಸಹೋದ್ಯೋಗಿಗಳ ಸಹಕಾರ ಸಿಗುತ್ತೆ. ಮುಖ್ಯವಾಗಿ ಹೊಸ ಪ್ರಯತ್ನಗಳಿಗೆ ಅವಕಾಶಗಳು ಉಂಟಾಗುತ್ತೆ. ವಸ್ತ್ರ ವ್ಯಾಪಾರಿಗಳಿಗೆ, ಕಲಾವಿದರಿಗೆ, ಹಾಲು ಹೈನುಗಾರರಿಗೆ, ಹರಳು ಈ ಗಿಫ್ಟ್ ಸೆಂಟರ್ಗಳು ಮತ್ತು ಈ ಸುಗಂಧ ದ್ರವ್ಯ ವ್ಯಾಪಾರ ಈ ಥರದ್ದೆಲ್ಲ ಇದ್ದರೆ ಅವುಗಳಿಗೆಲ್ಲ ತುಂಬ ಚೆನ್ನಾಗಿದೆ. ವಿಶೇಷವಾದ ಲಾಭಗಳಿಕೆಗೆ ಅವಕಾಶ ಇದೆ, ಚೆನ್ನಾಗಿದೆ. ಹೀಗಾಗಿ ವೃತ್ತಿ, ಕೆಲಸ, ಹಣ ಇವುಗಳ ವಿಚಾರದಲ್ಲಿ ಆತಂಕ ಇಲ್ಲ. ಹೀಗಾಗಿ ನೆಮ್ಮದಿ ಹೆಚ್ಚಾಗಿರುತ್ತೆ. ಸ್ವಲ್ಪ ಕಾಲಿನ ಬಾಧೆ ಸೂಚಿಸ್ತಾ ಇದೆ, ಹುಷಾರಾಗಿರಿ. ಮಹಾಲಕ್ಷ್ಮಿ ಸನ್ನಿಧಾನಕ್ಕೆ ಒಂದು ಸ್ವಲ್ಪ ಮೊಸರು ದಾನ ಮಾಡಿ. ಇದರ ಜೊತೆಗೆ ಒಂದು ಶಿವ ಕವಚವನ್ನು ಕೇಳಿಸ್ಕೊಳ್ಳಿ, ಅದು ತುಂಬ ಒಳ್ಳೆಯದು, ಬೇಕು, ಅದರಿಂದ ಅನುಕೂಲ ಆಗುತ್ತೆ. ಇನ್ನು ಕುಂಭರಾಶಿ ನೋಡೋಣ. ಕುಂಭರಾಶಿಯವರಿಗೆ ವಾರದ ಆದಿಯಲ್ಲಿ ಆಹಾರ ವ್ಯತ್ಯಾಸ ಮಾಡ್ಕೊಳ್ತೀರಾ, ಹಣಕಾಸಿನ ತೊಂದರೆ ಸೂಚಿಸ್ತಾ ಇದೆ, ಸ್ತ್ರೀಯರಿಗೆ ಹೆಚ್ಚಿನ ವ್ಯಯ ಸೂಚಿಸ್ತಾ ಇದೆ. ಸ್ವಲ್ಪ ಹುಷಾರು. ಪರ್ಸ್ ಖಾಲಿ ಆದರೆ ಮತ್ತು ಇನ್ನೂ ಸ್ವಲ್ಪ ಕೆಲವರಿಗೆ ಸಂಬಳ ಆಗಿರಲ್ಲ, ಈಗ ಬೇಗ ಖಾಲಿ ಆಯ್ತಲ್ಲ ಅನ್ನೋ ಆತಂಕ ಇತ್ಯಾದಿ ಇರ್ತದೆ. ಇದರ ಬಗ್ಗೆ ನೋಡಿಕೊಂಡು ಖರ್ಚು ಮಾಡಿ. ಶುಕ್ರ ವ್ಯಯಕ್ಕೆ ಬರ್ತಾ ಇದ್ದಾನೆ. ಹೀಗಾಗಿ ಈ ಮನೆಯ ವಿಚಾರದಲ್ಲಿ ಏನೋ ನಲ್ಲಿ ಟ್ಯಾಪು, ಮತ್ತೊಂದು ಸಿಂಕು, ಅದು ಇದು ಹಾಳಾಯಿತು ಅಂತ ಆ ರೀತಿಯಲ್ಲಿ ಖರ್ಚುಗಳಾಗ್ತಕ್ಕಂಥ ಜಾಸ್ತಿ. ವೃತ್ತಿಯ ಸ್ಥಳದಲ್ಲಿ ಹೆಚ್ಚಿನ ಖರ್ಚುಗಳು, ಈ ರೀತಿಯ ತೊಡಕುಗಳನ್ನು ಸೂಚಿಸ್ತಾ ಇದೆ. ಸ್ವಲ್ಪ ಖರ್ಚಿನ ಬಗ್ಗೆ ಸ್ವಲ್ಪ ಎಚ್ಚರ ಬೇಕು. ವಾರದ ಅಂತ್ಯ ಭಾಗದಲ್ಲಿ ಗಮನಿಸ್ಕೊಂಡ್ರೆ ಮತ್ತೆ ಒಂದು ವ್ಯವಹಾರದಿಂದ ಒಂದು ಲಾಭ ಬಂದುಬಿಡುತ್ತೆ.
ವಿದೇಶ ವಹಿವಾಟು ಇತ್ಯಾದಿಗಳಿಂದ ಹೆಚ್ಚಿನ ಅನುಕೂಲ, ಅಥವಾ ಅಲ್ಲಿಂದ ಅಲ್ಲಿ ಬರ್ತಕ್ಕಂಥವ್ರು, ಅಲ್ಲಿರ್ತಕ್ಕಂಥವ್ರು ನಿಮಗೆ ಏನೋ ಸಪೋರ್ಟ್ ಮಾಡ್ತಕ್ಕಂಥದ್ದು, ಈ ರೀತಿಯ ಒಂದು ಲಾಭವೂ ಕೂಡ ಚೆನ್ನಾಗಿದೆ. ಆದರೆ ಸ್ತ್ರೀಯರಿಗಂತೂ ಹೆಚ್ಚಿನ ಪಾಲು ವ್ಯಯವನ್ನೇ ಸೂಚಿಸ್ತಾ ಇದೆ. ಈ ವಾರದಲ್ಲಿ ಸ್ವಲ್ಪ ಹಣಕಾಸಿನ ವ್ಯಯದ ಬಗ್ಗೆ ಸ್ವಲ್ಪ ಹುಷಾರಾಗಿರಿ. ಈ ಒಂದು ವಾರದಲ್ಲಿ ನೀವು ಮಾಡಬಹುದಾದ ಪ್ರಾರ್ಥನೆ, ಆರಾಧನೆ, ಸುಮಂಗಲಿಯರನ್ನ ಮನೆಗೆ ಕರೆದು ಒಂದು ಪಾದಪೂಜೆ ಮಾಡಿ ಅವರಿಗೊಂದು ಮಂಗಲ ದ್ರವ್ಯ ದಾನ ಮಾಡಿದ್ರೆ ತುಂಬ ಒಳ್ಳೆಯದು. ಸುಮಂಗಲಿ ಪೂಜೆ ಮಾಡೋದ್ರಿಂದ ಹೆಚ್ಚಿನ ಅನುಕೂಲ ಉಂಟಾಗುತ್ತೆ. ಅದು ನಿಮ್ಮ ಮನಸ್ಸಿಗೂ ಸಮಾಧಾನ ಕೊಡುತ್ತೆ. ಆ ಪ್ರಯತ್ನ ಮಾಡಿ. ಇನ್ನು ಮೀನರಾಶಿ ನೋಡೋಣ. ಮೀನರಾಶಿಯವರಿಗೆ ಸ್ವಲ್ಪ ಆರೋಗ್ಯ ವ್ಯತ್ಯಾಸ ಆಗುತ್ತೆ. ವಾರದ ಆದಿಯಲ್ಲಿ ಸ್ವಲ್ಪ ಕಣ್ಣಿನ ಬಾಧೆ ಆಗಬಹುದು, ಅಥವಾ ತಲೆನೋವು, ತಲೆ ಸಿಡಿತ, ನರಗಳ ದೌರ್ಬಲ್ಯ, ಈ ಥರದೊಂದು ತೊಡಕನ್ನು ಸೂಚಿಸ್ತಾ ಇದೆ. ಇವುಗಳ ಬಗ್ಗೆ ಸ್ವಲ್ಪ ಹುಷಾರಾಗಿರಿ. ಸಹೋದರರಿಂದ ತುಂಬ ಲಾಭ ಚೆನ್ನಾಗಿದೆ. ಸಹೋದರ ಸಹಕಾರ, ಮಾತಾಡದೇ ಇರತಕ್ಕಂಥವ್ರು ಒಂದು ಕಾಲು ಮೆಸೇಜ್ ಮಾಡಿಬಿಟ್ಟು ಹೇಗಿದೆಯಾ ಅಂತ ವಿಚಾರಿಸೋದು, ಅದೇ ಒಂದು ಸಮಾಧಾನ ಸಿಗುತ್ತೆ. ಆ ರೀತಿಯ ಒಂದು ಅನುಕೂಲಗಳು ಚೆನ್ನಾಗಿದೆ. ಹೀಗಾಗಿ ಆ ರೀತಿಯ ಒಂದು ಲಕ್ಷಣ ಚೆನ್ನಾಗಿದೆ. ಇನ್ನು ವೃತ್ತಿಯಲ್ಲಿ ಸ್ವಲ್ಪ ಮಟ್ಟಿಗೆ ಪರವಾಗಿಲ್ಲ, ಅದು ಸಾಮಾನ್ಯವಾಗಿದೆ. ಹೆಚ್ಚಿನ ಅನುಕೂಲ ಅಂತಲೂ ಇಲ್ಲ, ಅನಾನುಕೂಲ ಅಂತಲೂ ಇಲ್ಲ, ಆ ರೀತಿಯಲ್ಲಿ ಇರ್ತಕ್ಕಂಥದ್ದು ಸೂಚಿಸ್ತಾ ಇದೆ. ಇನ್ನು ವಾರದ ಅಂತ್ಯಭಾಗದಲ್ಲಿ ಗಮನಿಸ್ಕೊಂಡ್ರೆ ಸ್ತ್ರೀಯರಿಗೆ ಹೆಚ್ಚಿನ ಲಾಭ ಇದೆ. ಹಿರಿಯ ಸ್ತ್ರೀಯರಿಂದ, ದೊಡ್ಡಮ್ಮ, ಚಿಕ್ಕಮ್ಮ, ಅಥವಾ ನೀವು ಯಾರನ್ನು ಗೌರವಿಸ್ತಾರೋ ಅಂಥವರಿಂದ ಬಹಳ ವಿಶೇಷವಾದ ಅನುಕೂಲ, ಮಾರ್ಗದರ್ಶನ ಸಿಗುವ ಸಾಧ್ಯತೆ ಇದೆ. ವೃತ್ತಿಯಲ್ಲಿ ಮಾತ್ರ ಸ್ವಲ್ಪ ತೊಡಕು, ಕಿರಿಕಿರಿಗಳನ್ನ ಸೂಚಿಸ್ತಾ ಇದೆ, ಅನಾನುಕೂಲ ಉಂಟಾಗುತ್ತೆ. ಹೀಗಾಗಿ ವೃತ್ತಿ ಸ್ಥಳದಲ್ಲಿ ತುಂಬ ಎಚ್ಚರಿಕೆಯಿಂದ ಇರಬೇಕು ಮೀನರಾಶಿಯವರು ವಾರದ ಅಂತ್ಯದ ವೇಳೆಗೆ. ಇದಕ್ಕೇನಪ್ಪ ಪರಿಹಾರ? ಮೊದಲು ಆರೋಗ್ಯವನ್ನು ಸರಿಪಡಿಸ್ಕೊಳ್ಳೋ ದೃಷ್ಟಿಯಿಂದ ನಾಗಕವಚ ಕೇಳಿಸ್ಕೊಳ್ಳಿ, ಅದು ತುಂಬ ಅನುಕೂಲ ಆಗುತ್ತೆ. ಮತ್ತು ವೃತ್ತಿ ಸಂಬಂಧಿ ಗುರು ಸನ್ನಿಧಾನಕ್ಕೆ ಸ್ವಲ್ಪ ಕಡಲೆ, ಧಾನ್ಯ, ಬೆಲ್ಲ ಇದನ್ನು ದಾನ ಮಾಡಿ. ಇದ್ರ ಜೊತೆಗೆ ಇದು ನಿಮಗೆ ವೃತ್ತಿಯಲ್ಲಿ ಕಿರಿಕಿರಿಯನ್ನು ದೂರ ಮಾಡುತ್ತೆ. ಇವು 12 ರಾಶಿಗಳ ಫಲಾಫಲ. ಇವು ಈ 12 ರಾಶಿಗಳ ಇಡೀ ವಾರದ ಫಲಾಫಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.